ಅವ ನನ್ನ ಕಷ್ಟ ಕಾಲದಲ್ಲಿ ನೀ ನನ್ ಧೈರ್ಯ ತುಂಬಿದ್ಯಾ. ಈಗ್ಲೂ ಹಂಗೆ ನನ್ನ ಕೈ ಹಿಡ್ದು ನಡ್ಸವ. ಅಕ್ಕ ಒಂದು ರೈಸ್ ಬಾತ್ ಕೊಡಕ್ಕ. ಅಣ್ಣ ಕುತ್ಕೊಳ್ಳಿ, ಕೊಡ್ತೀನಿ. ಅಕ್ಕ ರೈಸ್ ಬಾತ್ ಭಾಳ ಚೆನ್ನಾಗಿ ಮಾಡ್ರಿ, ಸೂಪರ್ ಆಗೈತೆ. ಅವ್ವ ಈಗ್ಲೇ ನಿಂತವ ನಂಗೆ ಮಾತಾಡ್ಬೇಕು ಅನ್ಸ್ತೈತೆ. ಬ್ಯಾಡ ಬ್ಯಾಡ, ಇದ್ರಾಗ ಫೋನ್ ಮಾಡಿದ್ರೆ ನಂಬರ್ ಗೊತ್ತಾಯ್ತೈತೆ. ಏನ್ ಮಾಡ್ಲಿ? ಒಂದು ಪ್ಲೇಟ್ ರೈಸ್ ಬಾತ್ ಕೊಡಮ್ಮ. ಹಾ ಕೊಟ್ಟೆ ಅಣ್ಣ. ಏನ್ ಮನೆ ರೈಸ್ ಬಾತ್ ಕೇಳ್ತಾ ಇದ್ದೆ, ನೀ ಇಡ್ಲಿ ವಡೆ ಕೊಡ್ತಾ ಇದೀಯ? ಅಯ್ಯೋ ತೆಪ್ಪಾಯ್ತು, ಸಮಸ್ಬಿಡಿ. ತಗೊಳ್ಳಿ ಅಣ್ಣ. ಅಮ್ಮ ಸಾಂಬಾರ್ ಹಾಕಿ. ಹಾ ತಂದೆ ಅಣ್ಣ. ಅಕ್ಕ ಸಾಂಬಾರ್ ಹಾಕೊಂಡ್ರೆ ಮೊಸರು ಬಜ್ಜಿ ಹಾಕಿದ್ದೀರಾ? ಯಾರ ಇಡ್ಲಿಗೆ ಮೊಸರು ಬಜ್ಜಿ ಹಾಕ್ತಾರಾ? ಅಯ್ಯೋ ಸಮಸ್ಬಿಡಿ ಅಣ್ಣ, ಇರಿ ಬ್ಯಾರೆ ತಕೊಂಬತ್ತೀನಿ. ಅಣ್ಣ ಇರಿ ಅಣ್ಣ. ಅಣ್ಣ ಇನ್ನು ಹಸಿ ಕುಡಿತೀಯಾ? ತಕ. ಅಮ್ಮ ನಿನ್ಗೆ ಏನು ಆಗ್ತಿದೆ ಅಂತಾದ್ರೂ ಹೇಳವ. ನಿನ್ನ ಹೀಗೆ ನೋಡ್ತಿದ್ರೆ ನಮಗೆಲ್ಲ ಎಷ್ಟು ಸಂಕಟ ಆಗುತ್ತೆ ಗೊತ್ತಾ? ಪುಟ್ಟಕ್ಕಂಗೆ ಏನೂ ಆಗಿಲ್ಲವ. ನೀವಿಬ್ರು ಹಸಿ ಸಮಾಧಾನ ಮಾಡ್ಕೊಳ್ಳಿ. ಹಿಂಗೆ ದಿಗ್ಲು ಬಿದ್ರೆ ಹೆಂಗೆ? ಖುಷಿ ಅಳ್ಬಾರ್ದವ, ಸಮಾಧಾನ ಮಾಡ್ಕ. ಸ್ನೇಹ ನೀನು ಆಟೆಯ, ಸುಮಂಗ್ ಸಮಾಧಾನ ಮಾಡೋ ಬದಲು ನೀನು ಹಿಂಗೆ ಅಳ್ತಾ ಕುಂತ್ರೆ ಹೆಂಗೆ? ಪುಟ್ಟಕ್ಕಂಗೆ ಏನೂ ಆಗಿಲ್ಲ ಕಣವ. ವಾ ಡಾಕ್ಟ್ರು ಬಂದರು, ಅವರೆಲ್ಲ ಮಾಡ್ಕೋತಾರೆ. ನೀವಿಬ್ರು ದಿಗ್ಲು ಬಿಡಬೇಡಿ. ಹಾಂ ನನ್ನಷ್ಟೇ ದುಃಖದಾಗೆ ನೀವು ಪಾಲ್ದಾರರು. ದೊಡ್ಡವಳಾಗಿ ನಾನು ನಿಮ್ಮನ್ನ ಸಮಾಧಾನ ಮಾಡಬೇಕಿತ್ತು. ಸಮಾಧಾನ ಮಾಡ್ಕೊಳ್ಳಿ. ಮೊದಲು ನೀನು ಸಮಾಧಾನ ಮಾಡ್ಕೊ ಪುಟ್ಟಕ್ಕ, ಹಾಗೆಲ್ಲ ತಾನಾಗೆ ಸರಿ ಹೋಯ್ತದೆ. ಆಯಿತು ಆಯಿತು, ಮಕ್ಕಳಿಗೋಸ್ಕರ ಸಮಾಧಾನ ಮಾಡ್ಕೊತೀನಿ. ನನ್ನ ಮನಸ್ಸಿಗೆ ಈಗ ಬಸಿ ನಿರಾಳ ಆಯ್ತು. ಪುಟ್ಟಕ್ಕ, ನಮ್ಮೆಲ್ರಿಗೂ ನೀನು ಯೋಟು ಮುಖ್ಯ ಅನ್ನೋದು ನಿನ್ಗೆ ಅರ್ಥ ಆದ್ರೆ ಆಟೆ ಸಾಕು. ಇಲ್ಲ ಆಗಿರೋದು ಯಾವುದುವೆ ಸುಮ್ಕೆ ನಡೀತಿಲ್ಲ ಅಂತ ಮಾತ್ರ ಹೇಳ್ಬಲ್ಲೆ. ಇನ್ ಮುಂದಿಂದೆಲ್ಲನೂ
ನೀನು ನಂಬಿರೋ ತಾಯಿ ನಿನ್ನ ಕೈ ಹಿಡಿದು ಮುನ್ನಡೆಸ್ತಾಳೆ. ನೀನೇ ಇಸ್ದೆ ಮಾಡಬೇಡ ಪುಟ್ಟಕ್ಕ. ನಾನಿನ್ ಬರಲೆ? ಕಂಟಿ, ನೀನು ಇಲ್ಲಿದ್ದೆಲ್ಲ ಮಾಡ್ಕೊ.